ವೆಲ್ಕಮ್ ಟು ಮನಿ ಉಚ್ಚಾ ಕುಕಿಂಗ್ ಚಾನೆಲ್. ಇವತ್ತು ನಾವು ಚಪ್ಪರದ ಅವರೆಕಾಯಿ ಬಳಸಿ ಚಪ್ಪರದ ಅವರೆಕಾಯಿ ಬೇಳೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಒಂದು ಕುಕ್ಕರಿಗೆ ನಾವು ಮಾಮೂಲಿ ಬೇಳೆ ಒಂದೇ ಒಂದು ಚಿಕ್ಕ ಕಪ್ಪಷ್ಟು ಹಾಕ್ಕೊಂಡಿದ್ದೀವಿ. ಮೈಸೂರು ಬೇಳೆ ಮತ್ತು ಮಾಮೂಲಿ ಬೇಳೆ ಹಾಕ್ಕೊಂಡ್ಬಿಟ್ಟು ವಾಶ್ ಮಾಡಿಕೊಂಡು ಅದಕ್ಕೆ ಒಂದೇ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ಮಾಡೋದಂತೂ ತುಂಬ ಸುಲಭ, ಗ್ಯಾಸು ಅಷ್ಟೇ ತುಂಬ ಉಳಿತಾಯ ಆಗುತ್ತೆ ಇದರಿಂದ. ನಂತರ ಒಂದೇ ಒಂದು ಒಂದೆರಡು ಟೊಮೆಟೊ ಹಾಕ್ಕೊತಾ ಇದ್ದೀವಿ, ದಪ್ಪಕ್ಕೆ ಹೆಚ್ಚಿರುವ ಟೊಮೆಟೊ. ಈ ಟೊಮೆಟೋಸ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು, ಕೂಗಲು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ನಂತರ ಚಪ್ಪರದ ಅವರೆಕಾಯಿ ಅಂದರೆ ಇದೆ, ಈ ಚಪ್ಪರದ ಅವರೆಕಾಯಿನ ದಪ್ಪಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಇದು ತುಂಬ ಒಂದು ಅರ್ಧ ಗಂಟೆಲಿ ಆಗೋಗುತ್ತೆ. ಗ್ಯಾಸ್ ಕೂಡ ತುಂಬ ಸೇವ್ ಆಗುತ್ತೆ. ಬೇಳೆ ಸಾರು ತುಂಬ ರುಚಿಕರವಾಗೂ ಇರುತ್ತೆ. ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ. ಒಂದು ಜೊತೆ ಈ ಥರ ಟ್ರೈ ಮಾಡಿ ನೋಡಿ. ಬ್ಯಾಚುಲರ್ಸ್ಗಂತೂ ಇದು ಈಸಿಯೆಸ್ಟ್ ರೆಸಿಪಿ. ನಂತರ ಇದಕ್ಕೆ ಇದು ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಳಿ. ನೀರನ್ನು ಹಾಕಿಕೊಂಡು ಇದಕ್ಕೆ ಅಷ್ಟು ಅರಿಶಿಣದ ಪುಡಿಯನ್ನು ಹಾಕಿಕೊಳ್ಳಿ. ಅರಿಶಿಣದ ಪುಡಿ ಹಾಕಿಕೊಂಡ ನಂತರ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಂಡು ಉಪ್ಪನ್ನು ಹಾಕಕ್ಕೆ ಹೋಗಬೇಡಿ. ಎಣ್ಣೆ, ಅರಿಶಿಣ ಎರಡನ್ನು ಹಾಕಿಬಿಟ್ಟು ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು ಕೂಗಲು ಬಿಡಿ. ಸ್ಟವ್ನ ಆನ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಲು ಬಿಡಿ. 2 ವಿಷಲ್ ಕೂಗಿದ ನಂತರ ಈಗ 2 ವಿಷಲ್ ಕೂಗಿದ ನಂತರ ತೋರಿಸ್ತಾ ಇದ್ದೀವಿ ನಾವು. ಈ ಥರ ಆಗಿರುತ್ತಲ್ವಾ. ಈ ಟೊಮೆಟೋಸ್ನೆಲ್ಲನೂ ಒಂದು ಬೌಲಿಗೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಟೊಮೆಟೋಸ್ ಎಲ್ಲನೂ ಬೇರೆ ಮಾಡಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಬೇಳೆ ಮತ್ತು ಟೊಮೆಟೋಸ್ನ ಎತ್ಕೊಂಡು ಸ್ಮ್ಯಾಶ್ ಮಾಡಿ. ನಂತರ ನಾವು ಸ್ಮ್ಯಾಶ್ ಮಾಡಿರುವ ಟೊಮೆಟೋಸ್ನ ಹಾಕ್ಬಿಟ್ಟು ಸಾಂಬಾರ್ ಪೌಡರ್ ಹಾಕ್ಕೊಬೇಕು. ಸಾಂಬಾರ್ ಪೌಡರ್, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಸಾಂಬಾರ್ ಪೌಡರ್ 1.5 ಸ್ಪೂನ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ನಾವು ಸ್ವಲ್ಪ ಖಾರ ಕಮ್ಮಿ ಹಾಕ್ಬಿಟ್ಟು ಇನ್ನೊಂಚೂರು ನೀರು ಬೇಕು ಅಂದರೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ. ಇದು ಚೆನ್ನಾಗಿ ಕುದಿಬೇಕು, ವಾಸನೆ ಸ್ಮೆಲ್ಲೆಲ್ಲ ಹೋಗಬೇಕು, ಆವಾಗಲೇ ಟೇಸ್ಟ್ ಬರೋದು. ನೋಡಿ ಈ ಥರ ಕುದಿಬೇಕು ಸಾರು ಚೆನ್ನಾಗಿ, ಇನ್ನೂ ಚೆನ್ನಾಗಿ ಈ ಥರ ನೊರೆ ಬರೋವರೆಗೂ ಚೆನ್ನಾಗಿ ಕುದಿಬೇಕು. ಈ ಥರ ಮಧ್ಯೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ. ಆವಾಗ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಬೇಕಂದರೆ ಇದಕ್ಕೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬಹುದು. ನಂತರ ಇದಕ್ಕೆ ಸ್ಮಾಲ್ ಒಗ್ಗರಣೆ ಹಾಕ್ಕೊಬೇಕು. ಹಾಕ್ತಾ ಇದ್ದೀವಿ. ಒಂದು ಚಿಕ್ಕ ಪ್ಯಾನಿಗೆ ತುಪ್ಪವನ್ನು ಬಳಸ್ತಾ ಇದ್ದೀವಿ. ನೀವು ತುಪ್ಪ ಬೇಡ ಅಂದರೆ ಎಣ್ಣೆನಲ್ಲೂ ಸಹ ಹಾಕ್ಬೋದು. ತುಪ್ಪ ಚೆನ್ನಾಗಿ ಕಾದ ನಂತರ ಒಂದೇ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪು, ಒಂದು ಇಡೀ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಕರಿಬೇವು ಚಟಪಟ ಅಂದ ನಂತರ ಮೇನ್ ಇಂಗ್ರೀಡಿಯೆಂಟ್ ಹಿಂಗನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದು ಚಟಪಟ ಅನ್ನಬೇಕು. ಸಾಸಿವೆ, ಕರಿಬೇವೆಲ್ಲನೂ ಹಾಕ್ಬಿಟ್ಟು ಅದು ಕರಿಬೇವು ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ನಾವು ಒಗ್ಗರಣೆ ಹಾಕಿರ್ತೀವಲ್ವ, ಇದು ಸಾಂಬಾರು ಬೇಯ್ತಾ ಇರುತ್ತಲ್ಲ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ಸೆಕೆಂಡ್ ಈ ಥರ ಸ್ಟಿರ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ. ಅಷ್ಟೇ. ಬಿಸಿ ಅನ್ನದ ಜೊತೆ ಈ ಸಾರು ತಿಂತಾಯಿದ್ರೆ ತುಂಬ ರುಚಿಕರವಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮ್ಮನೇಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.